ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬರ ಪರಿಹಾರ ಬಿಡುಗಡೆಗೆ ಸಂಬಂಧಪಟ್ಟಂತೆ ರಾಜ್ಯದ ರೈತರು ಕೂಡ ಇನ್ನು ವೇಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾವಾಗ ಬರ ಘೋಷಣೆಯನ್ನ ಮಾಡ್ತಾರೆ? ಈಗಾಗಲೇ ಕಳೆದ ವಾರದಲ್ಲಿ ಆಗಸ್ಟ್ ಅಂತ್ಯದವರೆಗೆ, ಆಗಸ್ಟ್ 2ನೇ ವಾರ ಅಥವಾ 3ನೇ ವಾರದ ಒಳಗಾಗಿ ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ಬರ ಆಗಿದೆ ಅದನ್ನ ಒಂದು ಅಧ್ಯಯನ ಮಾಡಿ ಆದಷ್ಟು ಶೀಘ್ರದಲ್ಲಿ ಬರ ಪರಿಹಾರವನ್ನ ಘೋಷಣೆ ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಬರ ಪರಿಹಾರ ಘೋಷಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಗಳು ಲಭ್ಯವಾಗಿದ್ದಾವೆ, ರಾಜ್ಯದಲ್ಲಿ ಏನೆಲ್ಲ ಚರ್ಚೆಗಳು ನಡೀತಾ ಇದ್ದಾವೆ, ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಕೇಂದ್ರದಿಂದ ನಿಯೋಗ ಕೂಡ ರಾಜ್ಯಕ್ಕೆ ಭೇಟಿಯಾಗಿದೆಯಾ, ಅದರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತೀನಿ. ಮತ್ತು ಬರ ಪರಿಹಾರ ಘೋಷಣೆ ಆದ್ರೆ ಯಾವ ಜಿಲ್ಲೆಗಳಿಗೆ ಬರ ಪರಿಹಾರದ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ, ಯಾವ ಜಿಲ್ಲೆಗಳನ್ನ ಬರಪೀಡಿತ ತಾಲೂಕುಗಳು ಅಥವಾ ಜಿಲ್ಲೆಗಳಂತೇಳಿ ಘೋಷಣೆಯನ್ನ ಮಾಡಲಿದ್ದಾರೆ, ಅದರ ಬಗ್ಗೆನೂ ಕೂಡ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಬೇಕು ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಈಗಾಗಲೇ ರಾಜ್ಯದಲ್ಲಿ ಕಳೆದ ಸುಮಾರು ಜೂನ್ ತಿಂಗಳಾಗಿರ್ಬೋದು, ಜುಲೈ ತಿಂಗಳಾಗಿರ್ಬೋದು, ವಾಡಿಕೆಗಿಂತ ತೀರಾ ಮಳೆ ಕಡಿಮೆ ಉಂಟಾಗಿರುವಂತಹ ಕಾರಣಕ್ಕಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳು ಅಂತ ಹೇಳಿದ್ರೆ ಕಲಬುರಗಿ ಜಿಲ್ಲೆ ಆಗಿರ್ಬೋದು, ಬೀದರ್ ಜಿಲ್ಲೆ ಆಗಿರ್ಬೋದು, ವಿಜಯಪುರ ಜಿಲ್ಲೆ ಆಗಿರ್ಬೋದು ಸ್ನೇಹಿತರೆ, ಈ ರೀತಿ ಹಲವಾರು ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಬಹಳಷ್ಟು ತೀರಾ ಕಡಿಮೆ ಆಗಿರುವಂತಹ ಕಾರಣಕ್ಕಾಗಿ ರೈತರು ತಾವು ಬೆಳೆದಿರುವಂತಹ ಬೆಳೆಗಳು ಸರಿಯಾಗಿ ಮಳೆ ಕೊರತೆಯಿಂದಾಗಿ ಒಣಗಿ ಬಾಡಿ ಹೋಗ್ತಾ ಇದ್ದಾವೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ರೈತರ ಜಿಲ್ಲಾವಾರು ಕೂಡ ಸಮೀಕ್ಷೆಯನ್ನ ಮಾಡೋದ್ರ ಮೂಲಕ ಎಷ್ಟು ಪ್ರಮಾಣದಲ್ಲಿ ಏನು ಬರ ಪರಿಹಾರ ಉಂಟಾಗಿದೆ ಎನ್ನುವಂತಹ ಅಧ್ಯಯನವನ್ನ ಕೂಡ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಮಿತಿ ಆಗಿರ್ಬೋದು ಅಥವಾ ಇನ್ನಿತರೆ ಕಂದಾಯ ಇಲಾಖೆ ವತಿಯಿಂದ ಆಗಿರ್ಬೋದು, ಇನ್ನಿತರೆ ಇಲಾಖೆ ಕೃಷಿ ಇಲಾಖೆ ವತಿಯಿಂದ ಕೂಡ ಸಮೀಕ್ಷೆ ಕಾರ್ಯಗಳನ್ನ ಆರಂಭ ಮಾಡಿದರೆ ಸ್ನೇಹಿತರೆ. ಈಗಾಗಲೇ ಜಿಲ್ಲಾವಾರು ಸಮೀಕ್ಷೆ ಕಾರ್ಯ ಕೂಡ ನಡೀತಾ ಇದ್ದಾವೆ. ಸೊ ರಾಜ್ಯದ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಮತ್ತು ಕಂದಾಯ ಇಲಾಖೆ ಕೃಷಿ ಇಲಾಖೆ ನೇತೃತ್ವದಲ್ಲಿ ಸಮೀಕ್ಷೆ ಕಾರ್ಯ ಪ್ರಗತಿಯಿಂದ ನಡೀತಾ ಇದೆ ಸ್ನೇಹಿತರೆ. ಇನ್ನೊಂದು 2-3 ದಿನಗಳಲ್ಲಿ ಮ್ಯಾಕ್ಸಿಮಮ್ ಆಗಿ ಜಿಲ್ಲೆಯ ವರದಿ ಕೂಡ ಪ್ರಕಟ ಆಗುವಂತಹ ಸಾಧ್ಯತೆಗಳಿವೆ ಸ್ನೇಹಿತರೆ. ಈಗಾಗಲೇ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ತೀರಾ ಕಡಿಮೆ ಇದ್ದು ರೈತರು ಬೆಳೆದಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ಮಳೆ ಇಲ್ಲದೆ ಈಗ ಒಣಗಿ ಹೋಗ್ತಾ ಇರುವಂತಹ ಕೆಲವೊಂದಿಷ್ಟು ಈಗಾಗಲೇ ಪ್ರಾಥಮಿಕ ಸಮೀಕ್ಷೆ ಕೂಡ ಲಭ್ಯವಾಗಿದೆ ಸ್ನೇಹಿತರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕೇಂದ್ರಕ್ಕೂ ಕೂಡ ರಾಜ್ಯ ಸರ್ಕಾರದ ವತಿಯಿಂದ ಮನವಿಯನ್ನ ಕೂಡ ಸಲ್ಲಿಸಲಾಗಿತ್ತು. ಆದಷ್ಟು ಶೀಘ್ರದಲ್ಲಿ ಕೇಂದ್ರದ ನಿಯೋಗವನ್ನ ಕೂಡ ಕಳಿಸಿ ಬರ ಅಧ್ಯಯನವನ್ನ ಮಾಡಬೇಕು ಮತ್ತು ಬರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಬರ ಘೋಷಣೆ ಮಾಡಲಿಕ್ಕೆ ಏನೆಲ್ಲ ಮಾನದಂಡಗಳಿದಾವೆ ಆ ಮಾನದಂಡಗಳನ್ನ ಸಡಿಲಿಕೆಯನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಕಠಿಣವಾದಂತಹ ಮಾನದಂಡಗಳಿದಾವೆ. ಆ ಒಂದು ಮಾನದಂಡಗಳ ಪ್ರಕಾರ ಬರ ಅಂತ ಹೇಳಿ ಘೋಷಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕಾರಣಕ್ಕಾಗಿ ಆದಷ್ಟು ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಮುಂದಾಳತ್ವವನ್ನು ವಹಿಸಿ ಬರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಏನು NDRF ಹಾಗೂ SDRF ತಂಡವನ್ನ ಕಳಿಸಿ ಆದಷ್ಟು ಶೀಘ್ರದಲ್ಲೇ ಬರ ಅಧ್ಯಯನವನ್ನ ಪೂರ್ಣಗೊಳಿಸಬೇಕು ಎನ್ನುವಂತಹ ಮನವಿಯನ್ನ ಕೂಡ ಮಾಡಿದರೆ ಸ್ನೇಹಿತರೆ. ಬಟ್ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಯಾವುದೇ ರೀತಿಯಾದಂತಹ ಅದರ ಬಗ್ಗೆ ಅಪ್ಡೇಟ್ಗಳು ಲಭ್ಯವಾಗಿಲ್ಲ. ಒಟ್ಟಾರೆಯಾಗಿ ಬರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈಗಾಗಲೇ ರಾಜ್ಯದ ವತಿಯಿಂದ ಬರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆ ಕಾರ್ಯ ಈಗ ಪ್ರಗತಿಯಲ್ಲಿದ್ದು ಇನ್ನೊಂದು ವಾರದ ಒಳಗಾಗಿ ಕಂಪ್ಲೀಟ್ ಆಗಲಿದೆ ಸ್ನೇಹಿತರೆ. ನಂತರವೇ ಜಿಲ್ಲಾವಾರು ಯಾವ ಜಿಲ್ಲೆಗಳಿಗೆ ಬರ ಘೋಷಣೆ ಮಾಡಬೇಕು ಎನ್ನುವಂತಹ ಅಂತಿಮ ಪಟ್ಟಿಯನ್ನ ಮುಂದಿನ ಸೋಮವಾರ ಅಥವಾ ಮಂಗಳವಾರ ಬಿಡುಗಡೆ ಮಾಡುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ. ತದನಂತರವೇ ಬರ ಪೀಡಿತ ತಾಲೂಕುಗಳದಾವ ಅಥವಾ ಜಿಲ್ಲೆಗಳು ಯಾವ್ದಾವೆ ಆ ಒಂದು ಜಿಲ್ಲೆಗಳ ಪ್ರತಿ ಎಕರೆಗೆ ಕನಿಷ್ಠ 5,000 to 10,000 ಬರ ಪರಿಹಾರವನ್ನ ನೀಡಬೇಕು ಎನ್ನುವಂತಹ ಒತ್ತಾಯವನ್ನು ಈಗಾಗಲೇ ರೈತ ಪರ ಸಂಘಟನೆಗಳಿಂದ ಬರ್ತಾ ಇದೆ ಸ್ನೇಹಿತರೆ. ಬಟ್ ರಾಜ್ಯ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ಬರ ಪರಿಹಾರವನ್ನ ನೀಡಲಿದ್ದಾರೆ? ಕಳೆದ ಬಾರಿ ಏನು 2,000 ಪ್ರತಿ ಎಕರೆಗೆ 2,000 ಬರ ಪರಿಹಾರ ಜಮಾವಣೆಯಾಗಿತ್ತು ಅಂತ ಹೇಳಿದ್ರೆ ಕಳೆದ ಸುಮಾರು 1-2-3 ವರ್ಷಗಳ ಹಿಂದೆ ಸಿದ್ದರಾಮಯ್ಯ ಅವರು ಕೂಡ ನೀಡಿದ್ರು. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಎಷ್ಟು ಬರ ಪರಿಹಾರ ಜಮಾ ಆಗುತ್ತೆ ಎನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ ಸ್ನೇಹಿತರೆ. ಕನಿಷ್ಠ 5,000 to 10,000 ಬರ ಪರಿಹಾರವನ್ನ ಪ್ರತಿ ಎಕರೆಗೆ ನೀಡಬೇಕು ಎನ್ನುವಂತ ಒತ್ತಾಯಗಳು ಬರ್ತಾ ಇದಾವೆ. ಒಟ್ಟಾರೆಯಾಗಿ ತಮ್ಮ ಅಭಿಪ್ರಾಯಗಳು ಏನಿದಾವೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ಬರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಗಳು ಲಭ್ಯವಾಗ್ತಾ ಇರ್ತವೆ ನಿರಂತರವಾಗಿ ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ಕೂಡ ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.